ನಮಸ್ಕಾರ ಸ್ನೇಹಿತರೆ, ನನ್ನ ತಾರಸಿ ತೋಟಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಹಾರ್ವೆಸ್ಟಿಂಗ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸುಮಾರು ಹಣ್ಣುಗಳನ್ನೆಲ್ಲ ಹಾರ್ವೆಸ್ಟ್ ಮಾಡಬೇಕು ಇವತ್ತು. ಬನ್ನಿ, ಯಾವ್ಯಾವ ಹಣ್ಣುಗಳಿದೆ ಹಾಗೆ ಯಾವ್ಯಾವ ಹೂಗಳು ಬಿಟ್ಟಿದೆ ಅಂತ ಒಂದು ಗಾರ್ಡನ್ ಅಪ್ಡೇಟ್ ಕೊಡೋದ್ರ ಮುಖಾಂತರ ಹಾರ್ವೆಸ್ಟಿಂಗು ಕೂಡ ಮಾಡ್ತೀನಿ. ಮೊದಲು ಹಾರ್ವೆಸ್ಟ್ ಮಾಡ್ತಾ ಇರೋದು ಈ ಡ್ರ್ಯಾಗನ್ ಫ್ರೂಟು. 2 ಹಣ್ಣುಗಳಾಗಿದೆ. ಮೊದಲನೇ ಸಲ ಬಿಟ್ಟಿರೋದು ಡ್ರ್ಯಾಗನ್ ಫ್ರೂಟು ನಮ್ಮ ಗಿಡದಲ್ಲಿ. ಈ ಗಿಡ ಹಾಕಿ 2 ವರ್ಷ ಆಯಿತು. ನೋಡಿ, ಹಾಗೆ ಇಲ್ಲೊಂದಿದೆ. ಇನ್ನು ದಾಳಿಂಬೆ ಗಿಡದಲ್ಲೂ ಕೂಡ ಹಣ್ಣುಗಳಾಗಿದೆ. ಈ ದಾಳಿಂಬೆ ಗಿಡದಲ್ಲಿ ಮೊನ್ನೆ ನೋಡಿದೆ ಗೂಡು ಕಟ್ಟಿದೆ. ನಿಮ್ಗೆ ಎಷ್ಟು ಮಟ್ಟಕ್ಕೆ ಕಾಣಿಸ್ತಾ ಇದೆಯೋ, ಇಲ್ಲೊಂದು ಗೂಡಿದೆ. 2 ಬುಲ್ಬುಲ್ ಹಕ್ಕಿಗಳು ಬಂದು ಹೋಗ್ತಾ ಇರುತ್ತೆ. ದಾಳಿಂಬೆ ಈ ರೀತಿ ಮೇಲ್ಭಾಗದಲ್ಲಿ ಕಪ್ಪಾಗಿದ್ರೂ ಕೂಡ ಒಳಗಡೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಬಾಯಿ ಬಿಟ್ಕೊಂಡಿದೆ, ಒಳಗಡೆ ಹಣ್ಣಾಗಿದೆ. ಕಾಣಿಸ್ತಾ ಇದೆಯೇನೋ, ತೋರಿಸ್ತೀನಿ ಓಪನ್ ಮಾಡಿ. ನೋಡಿ, ಇಲ್ಲೇ ಓಪನ್ ಮಾಡಿದೆ ನಾನು, ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂತ. ಫುಲ್ಲು ರೆಡ್ ಕಲರಲ್ಲಿದೆ. ಸೈಜು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸ್ವೀಟು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಇನ್ನೂ 1-2 ಹಣ್ಣುಗಳಿದೆ. ನೋಡಿ, ಇಲ್ಲಿಂದ ಗೂಡು ಕಾಣಿಸ್ತಾ ಇದೆ, ಇದೇ ಗೂಡು. ಇನ್ನು ಸೀಬೆ ಗಿಡದಲ್ಲೂ ಕೂಡ ಒಂದು ಹಣ್ಣಾಗಿದೆ. ನೋಡ್ತಾ ಇದ್ದೀರಾ? ಇದನ್ನ ಇವತ್ತು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ನೋಡಿ ಯಾವ ರೀತಿ ಸೈಜ್ ಬಂದಿದೆ ಅಂತ. ಇನ್ನೂ 2 ದಿನ ಗಿಡದಲ್ಲೇ ಬಿಟ್ಟಿದ್ರೆ ಇಡ್ತಾ ಇತ್ತೇನೋ. ಹಾರ್ವೆಸ್ಟಿಂಗ್ ವಿಡಿಯೋ ಮಾಡ್ತಾ ಇದ್ನಲ್ಲ ಅಂತ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಸ್ವೀಟ್ ಲೈಮ್ ಗಿಡ, ಇದರಲ್ಲೂ ಕೂಡ ಹಣ್ಣುಗಳಾಗಿದೆ. ಇದನ್ನು ಸಿಪ್ಪೆ ಸಮೇತ ತಿನ್ಬೋದು. ನೋಡಿ, ಎಷ್ಟೊಂದು ಹಣ್ಣುಗಳಾಗಿದೆ. ಅಂಜೂರ ಹಣ್ಣಾಗೋದಕ್ಕೆ ಇನ್ನೂ ಸ್ವಲ್ಪ ದಿನ ಬೇಕು. ಇಲ್ಲಿ ನಿಂಬೆ ಗಿಡದಲ್ಲೂ ಕೂಡ 2 ಕಲರ್ ಬಂದಿದೆ. ನೋಡಿ, 2 ನಿಂಬೆ ಹಣ್ಣುಗಳು. ಇನ್ನು ಇಲ್ಲಿ ಸಂಪಿಗೆ ಗಿಡದಲ್ಲಿ ಇವತ್ತು 4 ಹೂವು ಅರಳಿದೆ. ದಾಸವಾಳ ಹೂಗಳು ಕೂಡ ಅರಳಿದೆ. ಕನಕಾಂಬರ ಹೂಗಳನ್ನು ಕೂಡ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ.
ಸೊ ಇಷ್ಟೆಲ್ಲ ಹೂವು ಹಣ್ಣುಗಳು ಸಿಕ್ಕಿದೆ ಇವತ್ತು. ಇವತ್ತಿನ ಈ ಗಾರ್ಡನಿಂಗ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಮತ್ತೊಂದು ಗಾರ್ಡನಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಗಿಡ ಮರ ಬೆಳೆಸಿ ಪ್ರಕೃತಿಯನ್ನು ಉಳಿಸಿ. ಹ್ಯಾಪಿ ಗಾರ್ಡನಿಂಗ್.